40 ಕೋಟಿ ಒಂದ್ಸಲ, 40 ಕೋಟಿ 2 ಸಲ, 100 ಕೋಟಿ. ಪಂಚರ್ ಆಗಿರೋ ತನ್ನ ಸೈಕಲ್ ರಿಪೇರ್ ಮಾಡೋಕೆ ದುಡ್ಡಿಲ್ಲದ ಭಿಕಾರಿ ಮನೆಯಳಿಯ ಒಂದು ಡೈಮಂಡ್ ಕಲ್ಲಿಗಾಗಿ ಹೇಗೆ 100 ಕೋಟಿಯ ಹರಾಜ್ ಕರೆದ? ದೇಶದ ಬೆಲೆ ಬಾಳುವ ಆ ಡೈಮಂಡ್ ನ ದೊಡ್ಡ ದೊಡ್ಡ ಶ್ರೀಮಂತರು ಖರೀದಿ ಮಾಡೋಕಾಗ್ದಿರುವಾಗ ಅದನ್ನ ಹೇಗೆ ಒಬ್ಬ ಭಿಕಾರಿ ಮನೆಯಳಿಯ ಖರೀದಿ ಮಾಡ್ದ? ಸೆಕ್ಯೂರಿಟಿ, ಈ ಭಿಕಾರಿನ ಹೊರಗಾಕ್ರಿ. ಡೆಲಿವರಿ ಬಾಯ್ ನ ಪಾರ್ಟಿಗೆ ಯಾರು ಕರೆದಿದ್ದು? ತನ್ನ ಯೋಗ್ಯತೆ ಏನು ಅಂತ ತಿಳಿದೆ ಶ್ರೀಮಂತರ ಪಾರ್ಟಿಗೆ ಹೇಳ್ದೆ ಬರ್ತಾರೆ. ಒಳ್ಳೆ ಊಟ ಮಾಡ್ಬೇಕಾದ್ರೆ ನೆಟ್ಟಿಗೆ ಡ್ರೆಸ್ ಆದ್ರೂ ಮಾಡ್ಕೊಂಡ್ ಬರ್ಬೋದಿತ್ತಲ್ಲ. ನಾನ್ ಭಿಕಾರಿನೂ ಅಲ್ಲ, ನಾನಿಲ್ಲಿ ಊಟ ಮಾಡಕ್ಕೂ ಬಂದಿಲ್ಲ. ಆದ್ರೆ ಇಲ್ಲಿ ನನ್ ಗರ್ಲ್ ಫ್ರೆಂಡ್ ವೈಭವಿ ಬರ್ತಡೆ. ವೈಭವಿ ಮೇಡಮ್ ನಿನ್ ಗರ್ಲ್ ಫ್ರೆಂಡಾ? ನಿನ್ ಯೋಗ್ಯತೆಗೆ ತಕ್ಕಂತೆ ಕನ್ಸ್ ಕಾಣು. ತೊಲಗಿಲಿಂದ ನೀನ್ ಊಟ ಮಾಡೋಕ್ ಬಂದಿದ್ಯಾ ಅಂತ ನಾನ್ ತಿಳ್ಕೊಂಡ್ರೆ ನಿನ್ ಯೋಗ್ಯತೆಗಿಂತ ಹೆಚ್ಚು ಮಾತಾಡ್ತೀಯಲ್ಲ. ಅದನ್ನ ಕೇಳಿ ಸಾಮ್ರಾಟ್ನ ಸಹನೆಯ ಕಟ್ಟೆ ಮೀರಿತ್ತು. ಅವನ ಕಣ್ಣಲ್ಲಿ ಬೆಂಕಿಯ ಜ್ವಾಲೆ ಇತ್ತು. ಅವನು ಜೋರಾಗಿ ಕಿರ್ಚೋಕೆ ಶುರು ಮಾಡ್ದ. ವೈಭವಿ ಎಲ್ಲಿದ್ಯಾ? ಹೊರಗ್ ಬಾ. ಅಲ್ಲ, ಇನ್ನೂ ಡ್ರಾಮಾ ನೋಡಕ್ಕಿದ್ಯಾ? ಸಾಮ್ರಾಟ್ನ ಸ್ವರ ಕೇಳ್ತಿದ್ದಂತೆ ವೈಭವಿ ಓಡ್ಕೊಂಡು ಹೊರಗೆ ಬಂದವಳೆ. ಡೆಲಿವರಿ ಬಾಯ್ ಡ್ರೆಸ್ ಹಾಕೊಂಡು ಸಾಮ್ರಾಟ್ ಕೈಯಲ್ಲಿ ಕೇಕ್ ಬಾಕ್ಸ್ ಹಿಡ್ಕೊಂಡಿದ್ದನ್ನ ನೋಡ್ತಾಳೆ. ಸಾಮ್ರಾಟ್, ಇವತ್ ನನ್ ಬರ್ತ್ಡೇ, ಸುಮ್ನೆ ಡ್ರಾಮಾ ಮಾಡ್ಬೇಡ ನೀನು. ನೋಡು, ನಾನ್ ನಿನ್ಗೆ ಬರ್ತ್ಡೇ ವಿಶ್ ಮಾಡಕ್ ಬಂದಿದ್ದೆ, ಕೇಕ್ ಕೂಡ ತಂದಿದ್ದೀನಿ. ಆದ್ರೆ ಇವರು ನನ್ನನ್ನ ಒಳಗ್ ಬರಕ್ ಬಿಡ್ತಿಲ್ಲ. ನೀನೇ ಹೇಳು, ನಾನ್ ನಿನ್ ಬಾಯ್ ಫ್ರೆಂಡ್ ಅಂತ. ಸಾಮ್ರಾಟ್, ಈ 50 ರೂಪಾಯಿ ಪೇಸ್ಟಿನ ನಿನ್ ಕೇಕ್ ಅಂತೀಯ? ನಾನ್ ನಿನ್ ಗರ್ಲ್ ಫ್ರೆಂಡ್ ಅಂತ ಹೇಳೋಕೆ ನಿನ್ಗೆ ಎಷ್ಟು ಧೈರ್ಯ? ಅಷ್ಟರಲ್ಲಿ ಹಿಂದಿನಿಂದ ಸೂಟು ಬೂಟು ಹಾಕೊಂಡು ಜಗನ್ ಬಂದವನೇ ಸಾಮ್ರಾಟ್ನ ಹೀಯಾಳ್ಸೋಕೆ ಶುರು ಮಾಡ್ದ. ಓಹ್ ಸಾಮ್ರಾಟ್, ಏನಾದ್ರೂ ಡೆಲಿವರಿ ಮಾಡಕ್ ಬಂದ್ಯಾ? ವೈಭವಿ, ನಿನ್ ಸ್ಟ್ಯಾಂಡರ್ಡ್ ಹೇಗೆ ಇಷ್ಟೊಂದ್ ಚೀಪ್ ಆಯ್ತು? ಒಬ್ಬ ಭಿಕಾರಿನ ನೀನು ನಿನ್ ಬಾಯ್ ಫ್ರೆಂಡ್ ಮಾಡ್ಕೊಂಡಿದ್ಯಾ? ಹೇಗೆ? ಗ್ರೋ ಅಪ್ ಮೈ ಲೇಡಿ. ಹಾಗೇನಿಲ್ಲ, ಇವನಂತ ಲೋ ಕ್ಲಾಸ್ ಹುಡುಗ ನನ್ ಬಾಯ್ ಫ್ರೆಂಡ್ ಜನ್ಮದಲ್ಲಾಗಲ್ಲ. ಅದು ನನ್ ಜೊತೆ ಯಾರಾದ್ರೂ ಇರ್ತಾರೆ ಅಂದ್ರೆ ಅದು ನೀನು ಜಗನ್. ಅಟ್ಲೀಸ್ಟ್ ನೀನ್ ನನ್ ಸ್ಟ್ಯಾಂಡರ್ಡ್ಗೆ ಮ್ಯಾಚ್ ಆಗ್ತೀಯಾ? ವೈಭವಿ, ನೀನ್ ನನ್ನನ್ ಬಿಟ್ಟು ಬೇರೊಬ್ನ ಜೊತೆ ಹೇಗಿರ್ತೀಯ? ನನ್ ಜೀವನದ ಎಲ್ಲಾ ಸೇವಿಂಗ್ಸ್ ಇಟ್ಕೊಂಡು ನಿಂಗೆ ಮನೆನ ಗಿಫ್ಟ್ ಮಾಡೋ ಪ್ರಾಮಿಸ್ ಮಾಡಿದ್ದೆ, ನೆನ್ಪಿದ್ಯಲ್ವಾ ನಿಂಗೆ? ಸಾಮ್ರಾಟ್, ಆ ದುಡ್ಡಿಂದ ನೀನು ಮನೆಯಲ್ಲ ಜೋಪಡಿ ಖರೀದಿ ಮಾಡ್ತೀಯ. ನಿನಗ್ ಯೋಗ್ಯತೆ ಇಲ್ಲ, ಮರ್ಯಾದೆ ಇಲ್ಲ. ನಿನ್ನ ಮದ್ವೆ ಆದ್ರೆ ನಾನು ಈ ಸೊಸೈಟಿಲಿ ಮುಖ ತೋರ್ಸಕ್ಕಾಗಲ್ಲ. ಇದೇ ಭಿಕಾರಿ ಜೊತೆ ನೀನು ಇಷ್ಟು ವರ್ಷ ಇದ್ದೆ ಅನ್ನೋದನ್ನ ಮರಿಬೇಡ ವೈಭವಿ. ಅನಾವಶ್ಯಕ ಮಾತನಾಡೋ ಸಮಯ ಇದಲ್ಲ. ಇವತ್ ನನ್ ಬರ್ತ್ಡೇ, ತೊಲಗಿಲಿಂದ. ನಿನ್ ಜೊತೆ ನನ್ ಜೀವನ ಹಾಳ್ ಮಾಡೋಕೆ ನಾನ್ ತಯಾರಿಲ್ಲ. ಅದನ್ನೆಲ್ಲ ಕೇಳಿ ಸಾಮ್ರಾಟ್ ತಾನು ಅಲ್ಲೇ ನಿಂತ್ರೆ ಇನ್ನಷ್ಟು ಮರ್ಯಾದೆ ಹರಾಜಾಗುತ್ತೆ ಅಂತ ಸುಮ್ನೆ ಅಲ್ಲಿಂದೆದ್ದು ಒಂದು ನಿರ್ಜನ ಪ್ರದೇಶಕ್ಕೆ ಹೋಗಿ ತಲೆ ತಿರುಗಿ ಬೀಳೋಷ್ಟು ಡ್ರಿಂಕ್ಸ್ ಮಾಡ್ದ. ಪ್ರಜ್ಞೆ ತಪ್ಪಿದ ಮೇಲೆ ಸಾಮ್ರಾಟ್ಗೆ ಏನೂ ನೆನ್ಪಿರ್ಲಿಲ್ಲ. ಸ್ವಲ್ಪ ಹೊತ್ತಲ್ಲೇ ಒಂದಿಷ್ಟು ಜನ ಪ್ರಜ್ಞೆ ತಪ್ಪಿದ್ದ ಸಾಮ್ರಾಟ್ನ ಅಲ್ಲಿಂದ ಕರ್ಕೊಂಡು ಹೋದ್ರು. ಮಾರನೇ ದಿನ ಅವನು ಎದ್ದಾಗ ಅವನು ಒಂದು ಬ್ಯೂಟಿಫುಲ್ ಹುಡುಗಿ ಜೊತೆ ಮಲಗಿದ್ದ. ಅವಳನ್ನ ನೋಡಿದಾಗ ಅವನಿಗೆ ಬೆವರೆಳಿತು. ಅದು ಹೇಗೆ ಸಾಮ್ರಾಟ್ ಅಪರಿಚಿತ ಹುಡುಗಿ ರೂಮ್ಗೆ ಬಂದ? ನಿನ್ನೆ ರಾತ್ರಿ ಅವನ ಜೊತೆ ಏನಾಯ್ತು? ಯಾರಿ ಅಪರಿಚಿತ ಹುಡುಗಿ? ಇದ್ರ ಹಿಂದೆ ವೈಭವಿ ಕೈವಾಡ ಇರ್ಬೋದಾ? ಸಾಮ್ರಾಟ್ ಜೊತೆ ಮುಂದೇನಾಗುತ್ತೆ ತಿಳಿಯೋಕೆ ಕೊನೆ ತನಕ ನಮ್ ಜೊತೆ ಇರಿ. ಅದೇ ಸಮಯಕ್ಕೆ ಸುನಾಮಿಯಂತೆ ಬಾಗಿಲನ್ನ ಯಾರೋ ಜೋರಾಗಿ ಬಡಿದ್ರು. ಅದರಿಂದ ಅವರಿಬ್ಬರ ಜೀವನ ಬದಲಾಗೋದಿತ್ತು. ಬಾಗ್ಲಲ್ಲಿ ಸಾನ್ಯಾನ ತಾತ ಶ್ರೀಕಂಠದತ್ತ ನಿಂತಿದ್ರು. ಸಾನ್ಯಾ, ಏನ್ ನಡೀತಿದೆ ಇಲ್ಲಿ? ಯಾರಿವನು? ತಾತ, ಇವನ್ ಯಾರು? ಇವನ್ ನನ್ ರೂಮ್ಗೆ ಹೇಗ್ ಬಂದ ಅಂತ ನನಗ್ ನಿಜವಾಗ್ಲೂ ಗೊತ್ತಿಲ್ಲ. ಇವನನ್ನ ನಾನ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಸಾನ್ಯಾ, ನಿಂಗೆ ರೂಲ್ಸ್ ಏನು ಅಂತ ಕರೆಕ್ಟ್ ಆಗಿ ಗೊತ್ತಿತ್ತು, ಆದ್ರೂ ನೀನ್ ಅದನ್ನ ಬ್ರೇಕ್ ಮಾಡ್ದೆ. ಅಂಡ್ ಹುಡುಗ, ನೀನು ಮಾಡಿರೋ ತಪ್ಪಿಗೆ ನಿಂಗೆ ಕಠಿಣ ಶಿಕ್ಷೆ ಸಿಗುತ್ತೆ. ನಮ್ಮ ಕುಟುಂಬದ ಕಾನೂನಿನ ಪ್ರಕಾರ ಇವತ್ತಿಂದ ನೀನು ದತ್ತ ಕುಟುಂಬದ ಅಳಿಯ. ಆದ್ರೆ ನೀನು ಹೆಸರಿಗಷ್ಟೇ ಅಳಿಯನಾಗಿರ್ತೀಯ. ಶ್ರೀಕಂಠದತ್ತ ಕೆಂಗಣ್ಣಿನಿಂದ ಸಾಮ್ರಾಟ್ನ ದುರ್ಗುಟ್ಟೋಡಿ ತನ್ನ ಗೂಂಡಾಗಳಿಗೆ ಹೇಳಿದ್ರು. ನಿನ್ನೆ ರಾತ್ರಿ ಏನಾಯ್ತು ಅಂತ ನೆನಪು ಬರೋಷ್ಟು ಇವನಿಗೆ ಹೊಡಿರಿ. ಸಾಮ್ರಾಟ್ ವಿಷಯ ಏನು ಅಂತ ಹೇಳೋ ಮೊದ್ಲೇ ಶ್ರೀಕಂಠನ ಗೂಂಡಾಗಳು ಅವನಿಗೆ ಹೊಡೆಯೋಕೆ ಶುರು ಮಾಡಿದ್ರು. ಶ್ರೀಕಂಠನ ವಯಸ್ಸಿಗೆ ಗೌರವ ಕೊಟ್ಟ ಸಾಮ್ರಾಟ್ ತನ್ನನ್ನ ತಾನು ಕಂಟ್ರೋಲ್ ಮಾಡ್ಕೊಂಡ. ಸ್ವಲ್ಪ ಸಮಯದ ನಂತರ ಅವರು ಗೂಂಡಾಗಳಿಗೆ ನಿಲ್ಸೋಕೆ ಸನ್ನೆ ಮಾಡಿ ಸಾನ್ಯಾ ಕಡೆ ತಿರುಗಿ ಹೇಳಿದ್ರು. ಸಾನ್ಯಾ, ನೀನು ಮಾಡಿರೋದು ಸರಿಯಲ್ಲ. ಈ ತಪ್ಪಿಗೆ ಶಿಕ್ಷೆ ಅನುಭವಿಸ್ಬೇಕಾಗುತ್ತೆ. ಇವತ್ತು ಸಂಜೆ ಅಕ್ರಮ್ನ ಪಾರ್ಟಿಲಿ ನಿನ್ನ ಜೊತೆ ನಿನ್ನ ಗಂಡ ಕೂಡ ಇರ್ಬೇಕು. ಅಕ್ರಮ್ನ ಹೆಸರು ಕೇಳಿದಾಗ ಸಾಮ್ರಾಟ್ನ ಕಾಲು ನಡುಗಿದ್ವು. ಯಾಕಂದ್ರೆ ಅಕ್ರಮ್ ಏನು ಸಾಮಾನ್ಯ ಮನುಷ್ಯ ಆಗಿರ್ಲಿಲ್ಲ. ಅವನೊಬ್ಬ ಇಡೀ ಅಂಡರ್ ವರ್ಲ್ಡ್ ನ ತನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ದ ದೊಡ್ಡ ಮಾಫಿಯಾ ಡಾನ್. ಅವನನ್ನ ಕಂಡ್ರೆ ಎಷ್ಟೋ ದೇಶಗಳ ಗವರ್ಮೆಂಟ್ ಸಹ ಹೆದರಿ ನಡುಗುತ್ತಾ ಇದ್ದವು. ಅಂಡ್ ಇಲ್ಲಿ ಶ್ರೀಕಂಠನ ಮಾತಿಗೆ ಆಗಲ್ಲ ಅನ್ನೋ ಧೈರ್ಯ ಯಾರಿಗೂ ಇರಲಿಲ್ಲ. ಆದ್ರಿಂದ ಸಾಮ್ರಾಟ್ ರಾತ್ರಿಯ ಪಾರ್ಟಿಗೆ ತಯಾರಾದ. ನಿನ್ನ ಜೀವನ ಹಾಳು ಮಾಡಿ ಈಗ ರೆಡಿಯಾಗಿ ಪಾರ್ಟಿಗೆ ಬಂದಿದ್ಯಲ್ಲ. ಸಾನ್ಯಾಳ ಮಾತಿಗೆ ಸಾಮ್ರಾಟ್ ಹತ್ರ ಉತ್ತರ ಇರಲಿಲ್ಲ. ಸಾಮ್ರಾಟ್ ಅನಾಥಾಶ್ರಮದಲ್ಲಿ ಬೆಳೆದ ಬಡವನಾಗಿದ್ರೆ ಸಾನ್ಯಾ ಶ್ರೀಮಂತ ಕುಟುಂಬದ ಹುಡುಗಿಯಾಗಿದ್ಲು.
ಸಾಮ್ರಾಟ್, ನನ್ ಮರ್ಯಾದೆ ಇನ್ನೂ ತೆಗಿಬೇಡ. ಈ ಗಲೀಜ್ ಉಂಗ್ರನ ತೆಗಿ ಪ್ಲೀಸ್. ಆ ಉಂಗ್ರ ಸಾಮ್ರಾಟ್ನ ತಂದೆ ಸಂಜಯ್ನ ಕೊನೆ ನೆನ್ಪಾಗಿತ್ತು. ಅವರು ತೀರಿ ಹೋದ್ಮೇಲೆ ಸಾಮ್ರಾಟ್ ಯಾವತ್ತೂ ಉಂಗ್ರನ ಕೈಯಿಂದ ತೆಗ್ದಿರ್ಲಿಲ್ಲ. ಅದರಿಂದ ಸಾಮ್ರಾಟ್ ಸಿಟ್ಟನ್ನ ನುಂಗಿ ಸಾನ್ಯಾಳಿಗೆ ಹೇಳ್ದ, ಸಾರಿ ಸಾನ್ಯಾ, ಈ ಉಂಗ್ರ ತೆಗಿಯಕ್ಕಾಗಲ್ಲ, ಇದು ನನಗೆ ತುಂಬಾ ಇಂಪಾರ್ಟೆಂಟ್. ಸಾನ್ಯಾ ಸಿಟ್ಟಲ್ಲಿ ಮಾಫಿಯಾ ಡಾನ್ ಅಕ್ರಮ್ ಮನೆ ಒಳಗೋದ್ಲು. ಹಿಂದೆನೆ ಸಾಮ್ರಾಟ್ ಸಹ ಹೆಜ್ಜೆ ಹಾಕ್ತ. ಆದ್ರೆ ಭೂಗತ ಲೋಕದ ನಂಟಿದ್ದ ಆ ಮನೆ ಹಾಗೂ ಆ ಮನೆಯ ಸುತ್ತಮುತ್ತ AK-47 ಗನ್ ಹಿಡ್ಕೊಂಡು ನಿಂತಿದ್ದ ಬಾಡಿಗಾರ್ಡ್ಸ್ ಇವರುಗಳನ್ನೆಲ್ಲ ನೋಡ್ತಾ ಇದ್ದ ಹಾಗೆ ಸಾಮ್ರಾಟ್ಗೆ ಮಾಫಿಯಾ ಜಗತ್ತಿಗೆ ಎಂಟ್ರಿ ಕೊಟ್ಟ ಹಾಗೆ ಫೀಲ್ ಆಗ್ತಾ ಇತ್ತು. ಸಾನ್ಯಾ ಮತ್ತೆ ಸಾಮ್ರಾಟ್ ಒಳಗ್ ಹೋಗ್ತಿದ್ದಂತೆ ಹಿಂದಿನಿಂದ ಒಂದು ವಾಯ್ಸ್ ಕೇಳಿಸ್ತು. ಓ, ಇಲ್ಲಿ ನಿಂಗೆ ವೇಟರ್ನ ಕೆಲಸ ಸಿಕ್ಕಿದೆ ಅನ್ಸುತ್ತೆ. ಅದು ಬೇರೆ ಯಾರು ಅಲ್ಲ, ಸಾಮ್ರಾಟ್ನ ಎಕ್ಸ್ ಗರ್ಲ್ ಫ್ರೆಂಡ್ ನ ಬಲೆಗೆ ಬೀಳಿಸಿದ ಜಗನ್ ಆಗಿದ್ದ. ಹೇ ಸಾನಿಯಾ, ನೀನ್ ಯಾವತ್ತಿಂದ ಈ ರೀತಿ ಭಿಕಾರಿ ಜೊತೆ ಇರೋಕ್ ಶುರು ಮಾಡ್ದೆ? ಸಾಮ್ರಾಟ್ ಅದಕ್ಕೆ ಉತ್ತರ ಕೊಡೋ ಮೊದ್ಲೇ ಸಾನ್ಯಾ ಒಂದು ಮಾತು ಹೇಳಿದ್ದನ್ನ ಕೇಳಿ ಜಗನ್ ಮತ್ತೆ ಸಾಮ್ರಾಟ್ ಬೆಚ್ಚಿ ಬಿದ್ರು. ನಿನ್ ಲಿಮಿಟ್ ನಲ್ಲಿ ಮಾತಾಡು ಜಗನ್. ಸಾಮ್ರಾಟ್ ನನ್ ಗಂಡ. ಏನು, ಈ ಡೆಲಿವರಿ ಬಾಯ್ ನಿನ್ ಗಂಡನ? ಇವನಲ್ಲಿ ಅಂಥದ್ದೇನ್ ಕಂಡೆ ನೀನು? ಜಗನ್ನ ಈ ಮಾತು ಕೇಳಿ ಸಾನ್ಯಾ ಮತ್ತು ಸಿಟ್ಟಾದ್ಲು. ನಂತರ ಅವಳು ಹೇಳಿದ್ದನ್ನ ಕೇಳಿ ಜಗನ್ನೇನು ಸುತ್ತಮುತ್ತಲಿದ್ದ ಜನರೆಲ್ಲ ಬೆಚ್ಚಿ ಬಿದ್ರು. ನೋಡು ಜಗನ್, ಅವ್ನ್ ಹೇಗೆ ಇರ್ಲಿ, ನಿನಗಿಂತ ಬೆಟರ್. ಅಟ್ಲೀಸ್ಟ್ ಹುಡುಗಿರ್ಗೆ ಮರ್ಯಾದೆ ಕೊಡೋ ಗೊತ್ತಿದೆ. ದಾರಿಲ್ ಹೋಗೋರನ್ನ ನಿಲ್ಸಿ ಅವ್ನ್ ಕೆಟ್ಟದ್ ಮಾತಾಡಲ್ಲ. ಸಾನ್ಯಾ ಒಂದು ರಾತ್ರಿಲಿ ತನ್ನ ಜೀವನ ಬುಡಮೇಲ್ ಮಾಡಿದ ಹುಡುಗನ ಪರವಾಗಿ ಯಾಕೆ ಮಾತಾಡ್ತಿದ್ಲು? ಸಾಮ್ರಾಟ್ ಅವಳ ಮನ್ಸನ್ನ ಗೆದ್ದಿದ್ದ. ಸಾನ್ಯಾ ಮಾತು ಮುಂದುವರ್ಸೋ ಮೊದ್ಲೇ ಪಾರ್ಟಿ ಹೋಸ್ಟ್ ಮಾಡಿದ್ದ ಮಾಫಿಯಾ ಡಾನ್ ಅಕ್ರಮ್ ಅಲ್ಲಿಗೆ ಬಂದ. ಅವನನ್ನ ನೋಡ್ತಾ ಇದ್ದ ಹಾಗೆ ಜಗನ್ ಕಂಪ್ಲೇಂಟ್ ಮಾಡೋ ಹಾಗೆ, ನೋಡಿ ಅಕ್ರಮ್ ಸರ್, ಈ ಕಿತ್ತೋಗಿರೋ ಬಟ್ಟೆ ಹಾಕೊಂಡ ಭಿಕಾರಿ ಇನ್ವಿಟೇಷನ್ ಇಲ್ದೆ ಪಾರ್ಟಿಗೆ ಬಂದಿದ್ದಾನೆ. ಗಾರ್ಡ್ಸ್, ಈ ಭಿಕಾರಿನ ಕರೆದು ಊಟ ಹೊರಗ್ ಕೊಡಿ. ನನ್ ಗೆಸ್ಟ್ ಜೊತೆ ಇವನನ್ನ ನಿಲ್ಲಕ್ ಬಿಡ್ಬೇಡಿ ಅಂತ ಹೇಳ್ತಿದ್ದ ಹಾಗೆ ಅಕ್ರಮ್ನ ಕಣ್ಣು ಸಾಮ್ರಾಟ್ ಬೆರಳಿನ ಮೇಲ್ಬಿತ್ತು. ಅದರಲ್ಲಿ ಸಾಮ್ರಾಟ್ ಸಾನ್ಯಾ ಸ್ವಲ್ಪ ಹೊತ್ತು ಮುಂಚೆ ಕಿತ್ತು ಬಿಸಾಡೋಕೆ ಹೇಳಿದ್ದ ಉಂಗ್ರ ಇತ್ತು. ಉಂಗ್ರ ನೋಡಿದ ಕೂಡ್ಲೆ ಅಕ್ರಮ್ನ ನಡವಳಿಕೆ ಚೇಂಜ್ ಆಯ್ತು. ಅವನ ಮುಖದಲ್ಲಿ ಖುಷಿ ಕಂಡಿತು. ಅವನು ಓಡ್ಕೊಂಡು ಸಾಮ್ರಾಟ್ ಬಳಿ ಬಂದು, ನೀವ್ ಯಾರೇ ಆಗಿರ್ಲಿ, ನಿಮ್ ಹತ್ರ ನಾನ್ ಮಾತಾಡ್ಬೇಕು. ನನ್ ರೂಮ್ ಒಳಗ್ ಹೋಗೋಣವಾ? ಮಾಫಿಯಾ ಜಗತ್ತನ್ನೇ ತನ್ನ ಮುಷ್ಟಿಯಲ್ಲಿ ಹಿಡ್ಕೊಂಡು ರಾಜನ ಹಾಗೆ ಬದುಕ್ತಾ ಇದ್ದ ಅಕ್ರಮ್ ಅನ್ನೋ ಡಾನ್ ಒಬ್ಬ ಭಿಕಾರಿ ಸಾಮ್ರಾಟ್ಗೆ ಸರ್ ಅಂತ ಅಷ್ಟು ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸ್ತಾ ಇರೋದನ್ನ ನೋಡಿ ಅಲ್ಲಿದ್ದವರೆಲ್ಲ ಸಿಡಿಲು ಬಡಿದ ಹಾಗೆ ಬೆಚ್ಚಿ ಬಿದ್ರು. ಶ್ರೀಕಂಠದತ್ತ ಹಾಗೂ ಸಾನ್ಯಾಗಂತೂ ಇದನ್ನೆಲ್ಲ ನಂಬೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಅಷ್ಟಕ್ಕೂ ಮಾಫಿಯಾ ಡಾನ್ ಸಲಾಂ ಹೊಡೆದು ಮಾತಾಡೋಂತ ರಹಸ್ಯ ಆ ಉಂಗುರದಲ್ಲಿ ಏನಿದೆ? ಸಾಮ್ರಾಟ್ ಅಂತೂ ಏನ್ ಮಾಡ್ಬೇಕಂತ ಗೊತ್ತಾಗ್ದೆ ಆ ಮಾಫಿಯಾ ಡಾನ್ ಅಕ್ರಮ್ ಹಿಂದೆನೆ ಹೆಜ್ಜೆ ಹಾಕ್ತಾ ಅವನ ರೂಮ್ ಒಳಗೋದ. ಆಗ ಅಕ್ರಮ್ ತೆರೆದಿಟ್ಟ ಆ ರಹಸ್ಯ ಕೇಳಿ ಸಾಮ್ರಾಟ್ ಬೆಚ್ಚಿ ಬಿದ್ದ. ನೀವ್ ಎಲ್ಲಿದ್ರಿ? ನಾನ್ ಕಳೆದ 18 ವರ್ಷದಿಂದ ನಿಮ್ಮನ್ನ ಹುಡುಕ್ತಿದ್ದೀನಿ. ಇವತ್ ಫೈನಲಿ ನೀವು ಸಿಕ್ಬಿಟ್ರಿ. ನೋಡಿ, ನೀವ್ ತಪ್ಪು ತಿಳ್ಕೊಂಡಿದ್ದೀರಾ. ನೀವು ಹುಡುಕೋ ವ್ಯಕ್ತಿ ನಾನಲ್ಲ. ನಿನ್ ಬಗ್ಗೆ ನೀನ್ ತಿಳ್ಕೊಂಡಿರೋದ್ಕಿಂತ ಹೆಚ್ಚು ನಂಗ್ ಗೊತ್ತಿದೆ. ನಿನ್ ಕೈಯಲ್ಲಿರೋ ಉಂಗ್ರ ನನಗೆ ತೋರಿಸು. ಉಂಗುರದ ಬಗ್ಗೆ ಕೇಳಿದ ಕೂಡಲೇ ಸಾಮ್ರಾಟ್ ಬೆರಗಾದ. ಯಾಕಂದ್ರೆ ಆ ಉಂಗುರ ಅವನ ತಂದೆ ಕೊನೆ ಉಸಿರೆಳೆಯುವಾಗ ಕೊಟ್ಟಿದ್ರು. ಸಾಮ್ರಾಟ್ ಉಂಗುರ ತೆಗೆದು ಅಕ್ರಮ್ ಕೈಗೆ ಕೊಟ್ಟಾಗ ಅವನು ಸಾಮ್ರಾಟ್ನನ್ನ ಅಪ್ಕೊಂಡ. ಮಾರನೇ ದಿನ ಸಾಮ್ರಾಟ್ ಹೋಟೆಲ್ ಸಫೈರ್ ರೀಚ್ ಆದಾಗ ಅಲ್ಲಿಯ ಸೆಕ್ಯೂರಿಟಿ ಅವನನ್ನು ನೋಡಿ ಸ್ಟಾಪ್ ಮಾಡಿದ್ರು. ಏಯ್, ಎಲ್ಲಿಗೆ ಹೋಗ್ತಿದ್ಯಾ? ಒಳಗ್ ಹೋಗ್ತಿದ್ದೀನಿ. ಎನಿ ಪ್ರಾಬ್ಲಮ್? ಆ ಸೆಕ್ಯೂರಿಟಿ ಆಫೀಸರ್ ಸಾಮ್ರಾಟ್ನ ಮೇಲಿಂದ ಕೆಳಗ್ ತನಕ ನೋಡಿ ಜೋರಾಗಿ ನಗ್ತಾ ಹೇಳ್ದ, ನೀನು ಒಳಗ್ ಹೋಗ್ಬೇಕಾ? ನಾನ್ ನಿನ್ನ ಒಳಗ್ ಹೋಗಕ್ಕೆ ಬಿಡ್ತೀನಿ ಅಂತ ನಿಂಗ ಅನ್ಸುತ್ತಾ? ನೋಡು, ನಿನ್ನಂತವ್ರು ನಂಗ್ ಚೆನ್ನಾಗ್ ಗೊತ್ತಿದೆ. ಸುಮ್ನೆ ಗಲಾಟೆ ಮಾಡ್ಬೇಡ, ತೊಲಗಿಲಿಂದ. ಸೆಕ್ಯೂರಿಟಿ ಆಫೀಸರ್ ಸಾಮ್ರಾಟ್ ಒಳಗೆ ಹೋಗೋಕೆ ಬಿಡ್ತಿರ್ಲಿಲ್ಲ. ಅದೇ ಸಮಯಕ್ಕೆ ಅಲ್ಲಿಗೆ ಒಂದು ಕಾಲ್ ಬರುತ್ತೆ. ಕಾಲ್ ರಿಸೀವ್ ಮಾಡಿದಾಗ ಅವನ ಕೈ ಕಾಲುಗಳು ನಡುಗಿದ್ವು. ತಕ್ಷಣ ಸಾಮ್ರಾಟ್ ಬಳಿ ಬಂದು, ಸಾರಿ ಸರ್, ನನ್ನಿಂದ ತಪ್ಪಾತು. ನಿಮ್ ಗುರ್ತ್ ಸಿಕ್ಕಿಲ್ಲ. ನೀವು ಒಳಗೋಗಿ. ಅಕ್ರಮ್ ಸರ್ ರೂಮ್ ನಂಬರ್ 108ರಲ್ಲಿದ್ದಾರೆ. ಸಾಮ್ರಾಟ್ ಲೇಟ್ ಮಾಡದೆ ಮುಂದೆ ಹೋಗಿ ರೂಮ್ ನಂಬರ್ 108ಕ್ಕೆ ಬಂದ. ರೂಮ್ ಡೋರ್ ಓಪನ್ ಆಗಿತ್ತು. ಸಾಮ್ರಾಟ್ ಸುಮ್ನೆ ಒಳಗೋದ. ಅದೊಂದು ಎಕ್ಸ್ಪೆನ್ಸಿವ್ ಸೂಟ್ ಆಗಿತ್ತು. ರೂಮ್ ನಲ್ಲಿ ಲೈಟ್ ಕಡಿಮೆ ಇತ್ತು, ಆದ್ರೆ ಅವನಿಗೆ ಯಾರು ಕಾಣ್ತಿರ್ಲಿಲ್ಲ. ಸಾಮ್ರಾಟ್ ಸುಮ್ನೆ ರೂಮ್ ಒಳಗೆ ಯಾವ ಸೌಂಡ್ ಕೂಡ ಕೇಳಿದಾಗ ಅವನು ಲೋ ವಾಯ್ಸ್ ನಲ್ಲಿ, ಅಕ್ರಮ್ ಸರ್, ನಾನು ಸಾಮ್ರಾಟ್, ನಾನ್ ಬಂದಿದ್ದೀನಿ, ನೀವ್ ಎಲ್ಲಿದ್ದೀರಾ? ಸಾಮ್ರಾಟ್ ಅಷ್ಟು ಹೇಳಿದಾಗ ಅವನಿಗೆ ಒಂದು ವಾಯ್ಸ್ ಕೇಳುತ್ತೆ, ಬಾ ಟೈಗರ್, ಎಷ್ಟು ವರ್ಷ ಎಲ್ಲಿದ್ದ ನೀನು? ಸಾಮ್ರಾಟ್ ಈ ವಾಯ್ಸ್ ಕೇಳಿದ ಕೂಡಲೇ ನಿಂತು ಬಿಟ್ಟ. ಅದು ಅಕ್ರಮ್ ವಾಯ್ಸ್ ಆಗಿರ್ಲಿಲ್ಲ. ನೀವ್ಯಾರು? ಈ ವಾಯ್ಸ್ ಅಕ್ರಮ್ದಲ್ಲ. ಆ ವಾಯ್ಸ್ ಸಾಮಾನ್ಯ ವ್ಯಕ್ತಿದಾಗಿರ್ಲಿಲ್ಲ. ಬದಲಾಗಿ ಇಂಡಿಯಾದ ನಟೋರಿಯಸ್ ಡಾನ್ ಅಂತಾನೆ ಫೇಮಸ್ ಆಗಿ ಮಾಫಿಯಾ ಜಗತ್ತಲ್ಲಿ ತನ್ನದೇ ಸಾಮ್ರಾಜ್ಯ ಕಟ್ಟಿದ್ದ ಡಾನ್ ಬಾಲರಾಜ್ನದಾಗಿತ್ತು. ಆ ಗಡಸು ಧ್ವನಿಯನ್ನ ಕೇಳಿಸಿಕೊಂಡ ಸಾಮ್ರಾಟ್ ಇನ್ನೇನೋ ಹೇಳೋದಕ್ಕೂ ಮುಂಚೆ,
ಅಕ್ರಮ್ ನಿನ್ನ ಟೈಗರ್ ಅಂತ ಒಪ್ಕೊಂಡ, ಆದ್ರೆ ನಾನಷ್ಟು ಸುಲಭದಲ್ಲಿ ಒಪ್ಪಲ್ಲ. ನೀನು ನನ್ನ ಫ್ರೆಂಡ್ ಸಂಜಯ್ ಮಗ ಅಂತ ನೀನೇ ಪ್ರೂವ್ ಮಾಡ್ಬೇಕು. ನಿನ್ ಮುಂದೆ ಒಂದು ಪೇಪರ್ ಇದೆ, ಅದ್ರಲ್ಲಿರೋ ಚಾಲೆಂಜ್ ನ ನೀನು ಕಂಪ್ಲೀಟ್ ಮಾಡಿದ್ರೆ ನಾನು ನಿನ್ನ ಟೈಗರ್ ಅಂತ ಒಪ್ಕೋತೀನಿ. ಸಾಮ್ರಾಟ್ ನೇರವಾಗಿ ಹೋಗಿ ಆ ಪೇಪರ್ ತಗೊಂಡು ನೋಡ್ದವನೆ ಹರಿದು ಚೂರ್ ಚೂರ್ ಮಾಡಿ ಎಸ್ತ. ಅಷ್ಟಕ್ಕೂ ಸಾಮಾನ್ಯ ಡೆಲಿವರಿ ಬಾಯ್ ಕೆಲಸ ಮಾಡ್ತಾ ಇದ್ದ ಸಾಮ್ರಾಟ್ಗೆ ಅಷ್ಟು ದೊಡ್ಡ ಮಾಫಿಯಾ ಜಗತ್ತಲ್ಲಿ ಮೆರಿತಾ ಇರೋ ಡಾನ್ ಒಬ್ಬ ಯಾವ ಚಾಲೆಂಜ್ ಕೊಟ್ಟಿದ್ದ. ಸಾಮ್ರಾಟ್ ಆ ಚಾಲೆಂಜ್ ಅನ್ನ ನಿಜವಾಗ್ಲೂ ಕಂಪ್ಲೀಟ್ ಮಾಡ್ತಾನ. ಅಷ್ಟೇ ಅಲ್ಲದೆ ಮಾಫಿಯಾದಲ್ಲಿ ಗುರುತಿಸಿಕೊಂಡಿದ್ದ ಡೇಂಜರಸ್ ವ್ಯಕ್ತಿಯೊಬ್ಬ ಈ ಭಿಕಾರಿ ಸಾಮ್ರಾಟ್ ನನ್ನ ಟೈಗರ್ ಅಂತ ಯಾಕೆ ಕರ್ದ? ಉಂಗುರದಲ್ಲಿ ಅಡಗಿರೋ ರಹಸ್ಯ ಏನಿರಬಹುದು? ಮಾಫಿಯಾಗೂ ಸಾಮ್ರಾಟ್ಗೂ ಏನ್ ಸಂಬಂಧ? ತಿಳಿಯೋಕೆ ಈಗಲೇ ಇನ್ಸ್ಟಾಲ್ ಬಟನ್ ಕ್ಲಿಕ್ ಮಾಡಿ ಹಾಗೂ ನಮ್ ಜೊತೆ ಕೇಳಿ. ಸಾಮ್ರಾಟ್ ನ ಆಟಿಟ್ಯೂಡ್ ನೋಡಿ ಬಾಲರಾಜ್ಗೆ ಸಂಜಯ್ ನೆನ್ಪಾಯ್ತು. 1 ನಿಮಿಷಕ್ಕೆ ಸಂಜಯ್ ಖುದ್ದು ಅವರ ಮುಂದಿರೋ ಹಾಗೆ ಅವ್ರಿಗನಿಸ್ತು. ಅದೇ ಆಟಿಟ್ಯೂಡ್, ಅದೇ ಬಿಹೇವಿಯರ್. ನೀನು ನಿನ್ನ ತಂದೆಯ ಜೆರಾಕ್ಸ್ ಟೈಗರ್. ಅವರು ಸಿಂಹವಾಗಿದ್ರೆ ನಾನು ಅದಕ್ಕಿಂತಲೂ ಮೇಲು. ನೀವು ನನ್ನನ್ನ ಟೈಗರ್ ಅಂತ ಒಪ್ಕೊಂಡ್ರೆ ಮಿಷನ್ ಸ್ಟಾರ್ಟ್ ಮಾಡೋಣವಾ? ಖಂಡಿತ. ನಿನ್ನ ತಂದೆಯ ಕೊಲೆಗಾರರ ಬಳಿ ತಲುಪಬೇಕಾದ್ರೆ ನೀನಿವತ್ತು ಒಂದು ಆಕ್ಷನ್ಗೆ ಹೋಗ್ಬೇಕು. ಅಲ್ಲೇನ್ ಮಾಡ್ಬೇಕು ಅನ್ನೋದು ನಿಂಗೆ ಹೋಗುವಾಗ ಡೀಟೇಲ್ಸ್ ಸಿಗುತ್ತೆ. ಆಲ್ ದ ಬೆಸ್ಟ್ ಟೈಗರ್. 1 ಕೋಟಿ, 2 ಕೋಟಿ, 3 ಕೋಟಿ, 4 ಕೋಟಿ, 10 ಕೋಟಿ. ಅಯ್ಯೋ ನಯನಾ ಮೇಡಮ್, ನೀವಂತೂ ಅರ್ಧ ಸಿಟಿನೇ ಬೈ ಮಾಡಿದೀರಾ. ಸಣ್ಣ ಪುಟ್ಟ ವಸ್ತುಗಳನ್ನ ನಮಗೂ ಬಿಟ್ಕೊಡಿ ಅಂತ ಆ ವ್ಯಕ್ತಿ ಹೇಳ್ತಾ ಇದ್ದ ಹಾಗೆ ಅಲ್ಲಿಗೆ ಬಂದಿದ್ದ ಮಾಫಿಯಾ ಲೇಡಿ ಅಂತಾನೆ ಫೇಮಸ್ ಆಗಿದ್ದ ನಯನಾಗೆ ಮುಖದಲ್ಲಿ ಸಣ್ಣ ನಗು ಮೂಡಿ ಮರೆಯಾಯ್ತು. ದೊಡ್ಡ ಲೆವೆಲ್ ಅಲ್ಲಿ ಕಾಂಟ್ಯಾಕ್ಟ್ ಇದ್ದ ಅವಳನ್ನ ಎದುರು ಹಾಕೊಳ್ಳೋಷ್ಟು ಧೈರ್ಯ ಆ ಸಿಟಿಯಲ್ಲಿ ಯಾರಿಗೂ ಇರ್ಲಿಲ್ಲ. 50 ಕೋಟಿ. ಅಯ್ಯೋ, ಸೀದಾ 50 ಕೋಟಿ. ಇವನ್ ಯಾರು? ಅಯ್ಯೋ, ಇವನು ಡೆಲಿವರಿ ಬಾಯ್ ಸಾಮ್ರಾಟ್. ಇವನ್ ಹತ್ರ ಎಲ್ಲಿದೆ 50 ಕೋಟಿ? ನೋಡಿ, ಯಾರು ಇವನನ್ನ ಗುರ್ತು ಹಿಡಿಬಾರ್ದು ಅಂತ ಕೋಟು ಸೂಟು ಪ್ಯಾಂಟ್ ಹಾಕೊಂಡು ರೆಡಿಯಾಗಿ ಬಂದಿದ್ದಾನೆ. ಹಾ, 2 ದಿನದ ಹಿಂದೆ ಇವ್ ನನ್ನ ಆಫೀಸ್ಗೆ ಲಂಚ್ ಡೆಲಿವರಿ ಮಾಡಕ್ ಬಂದಿದ್ದ. ಬೀದಿ ಬಿಕಾರಿ ಎಲ್ಲ ಈ ಆಕ್ಷನ್ಗೆ ಹೇಗ್ ಬಂದ? ನಮ್ಗೆ ಮರ್ಯಾದೆನೇ ಇಲ್ವಾ ಇಲ್ಲಿ? ಅತ್ತ ಸಾಮ್ರಾಟ್ ಸುಮ್ಮನೆ ಕೂತ್ಕೊಂಡು ಇವರೆಲ್ಲರ ಮಾತನ್ನ ಕೇಳ್ತಿದ್ದ. ಅದೇ ಸಮಯಕ್ಕೆ ಒಬ್ಬ ಜೋರಾಗಿ ಹೇಳ್ದ, ಇಲ್ಲಿ ಕೇಳಿ ಅನೌನ್ಸರ್ ಅಣ್ಣ, ಇವನ್ ಹತ್ರ 50 ಕೋಟಿ ಬಿಡಿ, 50 ರೂಪಾಯಿ ಕೂಡ ಇರ್ಲಿಕ್ಕಿಲ್ಲ. ನೀವು ಈ ಆಕ್ಷನ್ ನಿಲ್ಸಿ, ನಯನಾ ಮೇಡಮ್ಗೆ ಈ ಫಾರಿನ್ ಇಂಪೋರ್ಟೆಂಟ್ ಡೈಮಂಡ್ ನ ಕೊಟ್ಬಿಡಿ. ಇಲ್ಲ ಇಲ್ಲ ಅಣ್ಣ, ನಿಲ್ಲು. ಒಂದ್ ವೇಳೆ ಈ ಬಿಕಾರಿ ಹತ್ರ 50 ಕೋಟಿ ಇಲ್ಲ ಅಂದ್ರೆ ನಾನು ನಯನಾ ಮೇಡಮ್ ನ ದುಡ್ಡಿಗಿಂತ ಹೆಚ್ಚು ದುಡ್ಡು ಹಾಕ್ತೀನಿ. ಈ ಡೈಮಂಡ್ಗೆ ನಾನು 11 ಕೋಟಿ ಕೊಡೋಕೆ ತಯಾರಿದ್ದೀನಿ. ಆ ವ್ಯಕ್ತಿ 11 ಕೋಟಿ ಹೇಳಿದ ಕೂಡಲೇ ಸಾಮ್ರಾಟ್ ಮತ್ತೆ ಹೇಳ್ದ, 70 ಕೋಟಿ. ಹೇಯ್ ನಾಲಾಯಕ್ ಡೆಲಿವರಿ ಬಾಯ್, ನಿಂಗೇನ್ ಹುಚ್ಚಿಡ್ದಿದ್ಯಾ? ಎಲ್ಲಿಂದ ತರ್ತೀಯ 70 ಕೋಟಿ? ಇದು ಆಕ್ಷನ್, ಮಕ್ಕಳಾಟಿಕೆ ಅಲ್ಲ. ಇಲ್ಲಿ ಹೇಳಿರೋ ದುಡ್ಡನ್ನ ಕೊಡ್ಲೇಬೇಕು ಅಂತ ಹೇಳ್ತಾ ಆ ವ್ಯಕ್ತಿ ಸಾಮ್ರಾಟ್ ನ ತಳ್ಬಿಟ್ಟ. ಆದ್ರೆ ಸಾಮ್ರಾಟ್ ಧೈರ್ಯದಲ್ಲಿ ಅಲ್ಲೇ ನಿಂತಾಗ ಅವನಿಗೆ ಏನೂ ಆಗ್ಲಿಲ್ಲ. ಆದ್ರೆ ಆ ವ್ಯಕ್ತಿ ನಿಂತಲ್ಲಿಂದ 2 ಹೆಜ್ಜೆ ಹಿಂದೆ ಹೋಗ್ಬಿಟ್ಟ. ನಂತರ ಸಾಮ್ರಾಟ್ ತನ್ನ ಜೇಬಿನಿಂದ ಒಂದು ಚೆಕ್ ಬುಕ್ ತೆಗೆದು ಅದರಲ್ಲಿ 20 ಕೋಟಿ ಅಮೌಂಟ್ ಬರೆದು ಸೈನ್ ಮಾಡಕ್ಕೆ ಹೊಟ್ಟ. ಅವನು ಚೆಕ್ ಬರೀತಿರೋದನ್ನ ಅಲ್ಲಿದ್ದ ಎಲ್ರು ನೋಡಿ ಬೆಚ್ಚಿ ಬಿದ್ದಿದ್ರು. ನಂಗನ್ಸುತ್ತೆ ಈ ಡೆಲಿವರಿ ಬಾಯ್ ಜೈಲಿಗೆ ಹೋಗೋಕೆ ರೆಡಿ ಆಗಿದ್ದಾನೆ. ನೋಡು ಹೇಗ್ ಗತ್ತಲ್ಲಿ ಚೆಕ್ ನಲ್ಲಿ 70 ಕೋಟಿ ಬರೀತಿದ್ದಾನೆ. ಆಕ್ಷನ್ ನ ಮ್ಯಾನೇಜರ್ ಸರ್, ನೀವ್ ಇವನ್ ಬ್ಯಾಂಕ್ ನ ಚೆಕ್ ಮಾಡಿ. ಸಾಮ್ರಾಟ್ ಚೆಕ್ ಬರೆದು ಅಲ್ಲಿದ್ದ ಆಕ್ಷನ್ ನ ಬ್ಯಾಂಕ್ ಮ್ಯಾನೇಜರ್ಗೆ ಕೊಟ್ಟ. ಒಂದು 3 ಕೋಟಿ ಬೆಲೆ ಬಾಳೋ ವಸ್ತುವಿಗೆ ಸಾಮ್ರಾಟ್ ಅಂತ ಡೆಲಿವರಿ ಬಾಯ್ 20 ಕೋಟಿ ಯಾಕೆ ಕೊಡ್ತಿದ್ದಾನೆ ಅಂತ ಒಂದು ಕ್ಷಣಕ್ಕೆ ಬ್ಯಾಂಕ್ ಮ್ಯಾನೇಜರ್ಗೆ ಕೂಡ ನಂಬಿಕೆ ಬರ್ಲಿಲ್ಲ. ನಿಜವಾಗ್ಲೂ ಇವನ ಅಕೌಂಟ್ ನಲ್ಲಿ ಅಷ್ಟೊಂದು ದುಡ್ಡಿದ್ಯಾ ಇಲ್ವಾ ಅಂತ ಮ್ಯಾನೇಜರ್ ಸ್ವಲ್ಪ ಹೊತ್ತು ಆ ಚೆಕ್ ನ ಕಂಪ್ಲೀಟ್ ಚೆಕ್ ಮಾಡಿದ್ರು. ನಂತರ ಆನ್ಲೈನ್ ನಲ್ಲಿ ಅಕೌಂಟ್ ನಲ್ಲಿದ್ದ ದುಡ್ಡನ್ನು ನೋಡಿ ಅವರು ಬೆಚ್ಚಿ ಬಿದ್ರು. 800 ಕೋಟಿ. ಇದಾದ ಮೇಲೆ ಮ್ಯಾನೇಜರ್ ಮೈಕ್ ಹತ್ರ ಬಂದು ನಿಂತು ಅನೌನ್ಸ್ ಮಾಡೋಕೆ ಶುರು ಮಾಡ್ದ. ಈ ಆಕ್ಷನ್ ಇಲ್ಲಿಗೆ ಮುಗೀತು. ಈ ಬೆಲೆ ಬಾಳೋ ಡೈಮಂಡ್ 70 ಕೋಟಿಗೆ ಸಾಮ್ರಾಟ್ ಅವರಿಗೆ ಕೊಡಲಾಗುತ್ತಿದೆ ಅಂತ ಮ್ಯಾನೇಜರ್ ಅನೌನ್ಸ್ ಮಾಡಿದ್ದನ್ನು ಕೇಳಿ ಅಲ್ಲಿ ನೆರೆದಿದ್ದ ಎಲ್ರು ಬೆಚ್ಚಿ ಬಿದ್ರು. ಅದೇ ಸಮಯಕ್ಕೆ ಅಲ್ಲೇ ಹಿಂದೆ ಕೂತಿದ್ದ ಒಂದು ಬ್ಯೂಟಿಫುಲ್ ಹುಡುಗಿ 10 ಕೋಟಿ ಹರಾಜ್ ಕೂಗಿದ ಮಿಸ್ ನಯನಾಗೆ ಒಂದು ಕಾಲ್ ಬರುತ್ತೆ. ಆ ಇಂಪೋರ್ಟೆಡ್ ಡೈಮಂಡ್ ನಿಮಗೆ ಸಿಕ್ತಾ? ಯಾರೋ ಸಾಮ್ರಾಟ್ ಅಂತೆ ಡೆಲಿವರಿ ಬಾಯ್. ಅವನು 70 ಕೋಟಿ ಹರಾಜ್ ಕೂಗಿದ್ದಾನೆ. ಇವಾಗ ಡೆಲಿವರಿ ಬಾಯ್ ಹತ್ರ ಕೂಡ 5 ಕೋಟಿ ಬೆಲೆ ಬಾಳೋ ವಸ್ತುವಿಗೆ 70 ಕೋಟಿ ದುಡ್ಡು ಕೊಟ್ಟು ಖರೀದಿ ಮಾಡೋಷ್ಟು ದುಡ್ಡು ಬಂದಿದೆ. ಒಮ್ಮೇಲಿಂದ ಹೊರಗ್ ಬರ್ಲಿ, ನಾನ್ ಯಾರು ಅಂತ ತೋರಿಸ್ತೀನಿ. ಇವನನ್ನ ಸುಮ್ನೆ ಬಿಡಲ್ಲ. ನಯನಾ ಮೇಡಮ್, ಇಷ್ಟೆಲ್ಲ ಯೋಚನೆ ಮಾಡೋ ಮೊದಲು ಸಾಮ್ರಾಟ್ನ ಬೆರಳುಗಳನ್ನ ನೋಡಿ. ಇದಾದ್ಮೇಲೆ ನಯನ ತಲೆ ಎತ್ತಿ ನೋಡಿದಾಗ ಅವಳ ಕಣ್ಣು ಸಾಮ್ರಾಟ್ನ ಬಲಗೈಲಿದ್ದ ಉಂಗುರದ ಮೇಲ್ ಬಿತ್ತು. ಅದನ್ನು ನೋಡಿ ಅವಳು ಬೆಚ್ಚಿ ಬಿದ್ಲು. ಶಾಕ್ ನಲ್ಲಿ ಅವಳು ಹೇಳಿದ್ಲು, ಟೈಗರ್. ಟೈಗರ್ನ ಹೆಸರು ಕೇಳಿದ ಕೂಡಲೇ ನಯನ ಬೆಚ್ಚಿ ಬಿದ್ದಿದ್ಲು. ಟೈಗರ್ ಹೆಸರಿನ ಸತ್ಯ ಏನು? ಸಾಮಾನ್ಯ ಡೆಲಿವರಿ ಬಾಯ್ ಅಕೌಂಟ್ ನಲ್ಲಿ ಹೇಗೆ 800 ಕೋಟಿ ಬಂತು?
ಸಾಮ್ರಾಟ್ನ ರಹಸ್ಯ ಏನು? ಅವನಿಗೆ ಮಾಫಿಯಾ ಜಗತ್ತಲ್ಲಿ ಅಷ್ಟು ದೊಡ್ಡ ಕಾಂಟ್ಯಾಕ್ಟ್ ಇದ್ರೂ ಸಹ ಅವನ್ ಯಾಕೆ ಎಲ್ರು ಮುಂದೆ ಡೆಲಿವರಿ ಬಾಯ್ ತರ ಜೀವನ ಮಾಡ್ತಾ ಇದ್ದಾನೆ? ಸಾಮ್ರಾಟ್ ಜೀವನದಲ್ಲಿ ಇನ್ನೂ ಯಾವೆಲ್ಲ ರೋಚಕ ಘಟನೆಗಳು ನಡೆಯುತ್ತವೆ ಅಂತ ತಿಳ್ಕೊಳ್ಳೋದಕ್ಕೆ ಈಗ ನೀವು ಪಾಕೆಟ್ ಎಫ್ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ.